ನಮಸ್ಕಾರ ಎಲ್ರಿಗೂ. ಇದು ನಿಮ್ಮ ಪ್ರೀತಿಯ ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋ ಅಂತ ನೋಡೋದಾದ್ರೆ, ಈ ಶ್ರಮ ಕಾರ್ಡ್ ಹೊಂದಿರುವ ಕಾರ್ಮಿಕರಿಗೆ ಮಹತ್ವದ ಸುದ್ದಿ. ಹೌದು ವೀಕ್ಷಕರೇ, ಅಸಂಘಟಿತ ವಲಯದ ಕಾರ್ಮಿಕರಿಗೆ ಈ ಶ್ರಮ ಕಾರ್ಡ್ ಅನ್ನು ಪರಿಚಯಿಸಲಾಗಿದೆ. ಇದರ ಮೂಲಕ ಅವರು ಸರ್ಕಾರದ ವಿವಿಧ ಯೋಜನೆಗಳ ಸೌಲಭ್ಯವನ್ನು ಅತಿ ಸುಲಭವಾಗಿ ಪಡೆದುಕೊಳ್ಳಬಹುದಾಗಿದೆ. ಮತ್ತೆ 60 ವರ್ಷ ಮೇಲ್ಪಟ್ಟ ನಂತರ ನೋಂದಾಯಿತ ಕಾರ್ಮಿಕರಿಗೆ 3,000 ರೂಪಾಯಿ ಪಿಂಚಣಿಯನ್ನ ನೇರವಾಗಿ ಅವರ ಖಾತೆಗೆ ಜಮಾ ಮಾಡಲಾಗುತ್ತದೆ. ಈ ಯೋಜನೆಯ ಉದ್ದೇಶ ಕಾರ್ಮಿಕರ ಜೀವನ ಮಟ್ಟವನ್ನು ಸುಧಾರಿಸಬೇಕೆಂತಂದು ಸರ್ಕಾರ ಈ ಯೋಜನೆಯನ್ನ ತಂದಿದೆ. ಹಾಗೆ ಈ ಒಂದು ಯೋಜನೆಯ ಏನಾದರೂ ಒಂದು ನಿಮಗೆ ಮಾಹಿತಿ ಬೇಕಾದಲ್ಲಿ, ಹಾಗೆ ಈ ಶ್ರಮ್ ಕಾರ್ಡ್ನ ಒಂದು ಮಾಹಿತಿ ಬೇಕಾದಲ್ಲಿ ನೀವು ನೋಂದಣಿಯ ನಂತರ 1434 ಟೋಲ್ ಫ್ರೀ ಸಂಖ್ಯೆಗೆ ಕಾಲ್ ಮಾಡುವ ಮೂಲಕ ಸಹಾಯನ ಪಡೆದುಕೊಳ್ಳಬಹುದಾಗಿದೆ. ಈ ಶ್ರಮ ಕಾರ್ಡ್ ಹೊಂದಿರುವ ಕಾರ್ಮಿಕರಿಗೆ ಲಭ್ಯ ಇರುವ ಪರಿಹಾರಗಳೇನು ಅಂತ ನೀವು ಕೇಳೋದಾದ್ರೆ, ಅಪಘಾತದಲ್ಲಿ ಸಾವಾದರೆ ಕಾರ್ಮಿಕರ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಪರಿಹಾರ. ಅಂತಂದ್ರೆ ಈ ಶ್ರಮ್ ಕಾರ್ಡ್ ಹೊಂದಿರುವವರು ಏನಾದರೂ ಹೆಚ್ಚು ಕಮ್ಮಿಯಾಗಿ ಅಪಘಾತದಲ್ಲಿ ಮೃತಪಟ್ಟರೆ ಅವರ ಕುಟುಂಬಕ್ಕೆ ನೆರವಾಗಲಿ ಅಂತ 2 ಲಕ್ಷ ರೂಪಾಯಿ ಪರಿಹಾರವನ್ನ ಸರ್ಕಾರ ನೀಡುತ್ತದೆ. ಹಾಗೆ ಅಪಘಾತದಿಂದ ಅಂಗವಿಕಲರಾದರೆ, ಅಪೂರ್ಣ ಅಂಗವಿಕಲತೆಯಾದರೆ 1 ಲಕ್ಷ ಪರಿಹಾರ. ಅಂತಂದ್ರೆ ಇಲ್ಲಿ ಈ ಶ್ರಮ್ ಕಾರ್ಡ್ ಹೊಂದಿರುವವರು ಆಕ್ಸಿಡೆಂಟ್ನಲ್ಲಿ ಏನಾದರೂ ಸಂಪೂರ್ಣವಾಗಿ ಅಂಗವಿಕಲತೆ ಆದರೆ, ಅಂದ್ರೆ ಮುಂದೆ ಅವರು ದುಡಿಯುವುದಕ್ಕೆ ಆ ಅಂಗವಿಕಲತೆ ಏನಾದರೂ ತೊಂದರೆ ಮಾಡುವಂತಾದ್ರೆ ಅವರ ಕುಟುಂಬಕ್ಕೆ ನೆರವಾಗಲಿ ಅಂತ 1 ಲಕ್ಷ ರೂಪಾಯಿ ಪರಿಹಾರವನ್ನ ಸರ್ಕಾರ ನೀಡುತ್ತದೆ. ಹಾಗೆ ಅದಷ್ಟೇ ಅಲ್ಲದೆ ವಿಮೆ ಯೋಜನೆಯನ್ನು ಕೂಡ ಮಾಡಿಕೊಡ್ತಾರೆ. ಅದೇನಂತಂದ್ರೆ, ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆಯಡಿ ಈ ಶ್ರಮ್ ಪೋರ್ಟಲ್ಗೆ ನೋಂದಾಯಿತ ಕಾರ್ಮಿಕರಿಗೆ 2 ಲಕ್ಷ ವಿಮೆ ಸೌಲಭ್ಯವನ್ನು ಕೂಡ ಸರ್ಕಾರ ಮಾಡಿಕೊಡಲಾಗ್ತಾ ಇದೆ. ಹಾಗೆ ನಿಮ್ಮ ಕಾರ್ಡ್ ಏನಾದರೂ ನಿಷ್ಕ್ರಿಯವಾಗಿದ್ದರೆ ಅಂತಂದ್ರೆ ಆನ್ಲೈನ್ ಪೋರ್ಟಲ್ನಲ್ಲಿ ನಿಷ್ಕ್ರಿಯವಾಗಿರುವ ಕಾರ್ಡ್ ಹೊಂದಿರುವವರು 1 ಲಕ್ಷ ವಿಮಾ ಸೌಲಭ್ಯವನ್ನು ಪಡೆಯಬಹುದಾಗಿದೆ. ಈ ಶ್ರಮ್ ಕಾರ್ಡ್ ನೋಂದಣಿಗೆ ಅಗತ್ಯ ದಾಖಲೆಗಳೇನು ಅಂತಂದ್ರೆ, ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕು. ಹಾಗೆ ಆ ಆಧಾರ್ ಕಾರ್ಡ್ಗೆ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿದ್ರೆ ಸಾಕು. ಮುಂದಿನ ಎಲ್ಲ ಪ್ರೊಸೀಜರ್ ಕೂಡ ಆನ್ಲೈನ್ ಸೆಂಟರಲ್ಲಿ ಮಾಡಲಾಗುತ್ತೆ. ಹಾಗೆ ಯಾರು ನೋಂದಾಯಿಸಬಹುದು ಅಂತ ನೀವು ಕೇಳೋದಾದ್ರೆ, ಕಟ್ಟಡ ನಿರ್ಮಾಣ ಕಾರ್ಮಿಕರು, ಕೃಷಿ ಕಾರ್ಮಿಕರು, ರಿಕ್ಷಾ ಓಡಿಸುವ ಕಾರ್ಮಿಕರು, ಹಾಗೆ ಲಾರಿ ಅಥವಾ ಬಸ್ ಓಡಿಸುವ ಚಾಲಕರು, ಹಾಗೆ ಕ್ಲೀನರ್ಗಳು, ತೋಟಗಾರರು, ಬ್ಯೂಟಿ ಪಾರ್ಲರ್ ಕಾರ್ಮಿಕರು, ಹಾಗೆ ಇನ್ನಿತ್ಯಾದಿ ಕಾರ್ಮಿಕರು ಕೂಡ ಈ ಒಂದು ಈ ಶ್ರಮ್ ಕಾರ್ಡ್ಗೆ ನೋಂದಾಯಿಸಿಕೊಳ್ಳಬಹುದಾಗಿದೆ. ಮತ್ತೆ ನೀವು ಕೇಳಬಹುದು ವೀಕ್ಷಕರೇ, ಈ ಶ್ರಮ್ ಕಾರ್ಡ್ನ ನೋಂದಣಿ ಹೇಗೆ ಮಾಡ್ಕೊಳ್ಬೇಕು ನಾವು ಅಂತ. ನೋಂದಣಿಗೆ ಅಧಿಕೃತ ವೆಬ್ಸೈಟ್ ಇದೆ. ಅದೇನಂತಂದ್ರೆ eShram.gov.in ಅಂತ, ಅಥವಾ ನಿಮ್ಮ ಸಮೀಪದ CSC ನೆಟ್ ಸೆಂಟರ್ಗೆ ಭೇಟಿಯಾಗಿ ನೀವು ಈ ಶ್ರಮ್ ಕಾರ್ಡ್ನ ನೋಂದಾಯಿಸ್ಕೋಬಹುದಾಗಿದೆ. ಇದು ಸಂಪೂರ್ಣ ಉಚಿತವಾಗಿರುತ್ತೆ ವೀಕ್ಷಕರೇ. ಹಾಗೆ ನೋಂದಣಿಯ ನಂತರ ಕಾರ್ಮಿಕರಿಗೆ ಯೂನಿಕ್ ಐಡೆಂಟಿಫಿಕೇಶನ್ ನಂಬರ್ UAN ಕಾರ್ಡ್ ನೀಡಲಾಗುತ್ತದೆ. ಇದು ಜೀವನ ಪೂರ್ತಿ ಮಾನ್ಯವಾಗಿರುತ್ತದೆ. ಈ ಯೋಜನೆ 16ರಿಂದ 59 ವರ್ಷದೊಳಗಿನ ಆದಾಯ ತೆರಿಗೆ ಪಾವತಿಸಿದ EPF ಅಥವಾ ESI ಸೌಲಭ್ಯ ಪಡೆಯದ ವ್ಯಕ್ತಿಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಅಂದ್ರೆ ವೀಕ್ಷಕರೇ, ನೀವು ಟ್ಯಾಕ್ಸ್ ಅನ್ನ ಕಟ್ತಿರಬಾರ್ದು. ನೀವು ಸರ್ಕಾರಿ ನೌಕರರಾಗಿದ್ರೆ ನಿಮಗೆ ಈ ಒಂದು ಸೌಲಭ್ಯ ಸಿಗೋದಿಲ್ಲ. ಇನ್ ಕೇಸ್ ನೀವು ಪ್ರೈವೇಟ್ನಲ್ಲಿ ಜಾಬ್ ಮಾಡ್ತಾ ಇದ್ದು ನಿಮಗೇನಾದರೂ EPF ಅಥವಾ ESI ಸೌಲಭ್ಯ ಇದ್ರೆ ಆಗಲೂ ಕೂಡ ನಿಮಗೆ ಈ ಒಂದು ಯೋಜನೆಯ ಸೌಲಭ್ಯಗಳು ಸಿಗುವುದಿಲ್ಲ. ಇಲ್ಲಿ ನೋಡಿ ವೀಕ್ಷಕರೇ, ನೀವೇನಾದರೂ ತಪ್ಪು ದಾಖಲೆಗಳನ್ನ ಕೊಟ್ಟು ಈ ಶ್ರಮ್ ಕಾರ್ಡ್ನ ಪಡ್ಕೊಂಡಿದ್ರೆ ಇಲ್ಲೇನಾಗುತ್ತೆ ಅಂತಂದ್ರೆ, ಭಾರತ ಸರ್ಕಾರದ ಪ್ರಕಾರ ಈ ಶ್ರಮ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬ ಕಾರ್ಮಿಕರ ಮಾಹಿತಿಯನ್ನು ನ್ಯಾಷನಲ್ ಲೇಬರ್ ಪೋರ್ಟ್ನಲ್ಲಿ ಸುರಕ್ಷಿತವಾಗಿ ಸಂಗ್ರಹಿಸಲಾಗುತ್ತದೆ. ಹಾಗೆ ಅಲ್ಲೇನ್ ಮಾಡ್ತಾರೆ ಅಂತಂದ್ರೆ, ಸರ್ಕಾರದವರು ಕ್ರಾಸ್ ವೆರಿಫಿಕೇಶನ್ ಮಾಡ್ತಾರೆ. ನೀವು ಹಾಕಿರುವಂಥ ಅಪ್ಲಿಕೇಶನ್ನ ಕ್ರಾಸ್ ವೆರಿಫಿಕೇಶನ್ ಮಾಡ್ತಾರೆ. ನೀವು ಕೊಟ್ಟಿರೋ ದಾಖಲಾತಿಗಳು ಎಲ್ಲವೂ ಸರಿಯಾಗಿದೆ, ನೀವೇನಾದರೂ ಸರ್ಕಾರಿ ನೌಕರರಾಗಿದ್ದೀರೋ ಅಥವಾ ಟ್ಯಾಕ್ಸ್ನ ಕಟ್ತಾ ಇದ್ದೀರೋ, ನಿಮಗೆ EPF ಅಥವಾ ESI ಸೌಲಭ್ಯವನ್ನು ಪಡೆದುಕೊಳ್ತಾ ಇದ್ದೀರೋ, ನಿಮ್ಮ ಇನ್ಕಮ್ ಎಷ್ಟಿದೆ ಎಲ್ಲವನ್ನು ಕೂಡ ಕ್ರಾಸ್ ವೆರಿಫೈ ಮಾಡ್ತಾರೆ. ಅಲ್ಲೇನಾದರೂ ನೀವು ಇನ್ ಕೇಸ್ ನಿಮ್ಮ ದಾಖಲಾತಿಗಳನ್ನು ತಪ್ಪಾಗಿ ಕೊಟ್ಟು ಈ ಶ್ರಮ್ ಕಾರ್ಡ್ ಪಡ್ಕೊಂಡಿದ್ದೀರಾ ಅಂತ ಅವ್ರಿಗೇನಾದರೂ ಗೊತ್ತಾದ್ರೆ ಇಮಿಡಿಯೇಟ್ ಆಗಿ ನಿಮ್ಮ ಈ ಶ್ರಮ್ ಕಾರ್ಡ್ನ ರದ್ದು ಮಾಡ್ತಾರೆ. ಸೊ ಹಾಗಾಗಿ ಯಾರು ಕೂಡ ತಪ್ಪು ದಾಖಲಾತಿಗಳನ್ನು ಕೊಟ್ಟು ಈ ಶ್ರಮ್ ಕಾರ್ಡ್ನ ಪಡ್ಕೊಳ್ಬೇಡಿ. ಈಗ ಸದ್ಯಕ್ಕೆ ರದ್ನ ಮಾಡ್ತಾ ಇದ್ದಾರೆ ಅಷ್ಟೇ. ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಆಕ್ಷನ್ ಕೂಡ ತಗೊಂತಾರೆ. ಇಂತಿಷ್ಟು ದಂಡ ಅಥವಾ ಇಂತಿಷ್ಟು ತಿಂಗಳು ಅಥವಾ ಇಂತಿಷ್ಟು ವರ್ಷ ಜೈಲಿಗೆ ಕಳಿಸಲಾಗುವ ಚರ್ಚೆಯನ್ನು ಕೂಡ ಈಗ ಕೇಂದ್ರ ಸರ್ಕಾರದವರು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಯಾರು ತಪ್ಪು ದಾಖಲಾತಿಗಳನ್ನು ಕೊಟ್ಟು ಈ ಶ್ರಮ್ ಕಾರ್ಡ್ನ ಪಡೆದುಕೊಳ್ಳಕ್ ಹೋಗಬೇಡಿ. ಸೊ ವೀಕ್ಷಕರೇ, ಇದಿಷ್ಟು ಈ ಶ್ರಮ್ ಕಾರ್ಡ್ನ ಒಂದು ಅಪ್ಡೇಟ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.